ಇನ್ನು ಬಿಬಿಎಂಪಿ ಬಜೆಟ್ ಇದರ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿ ದಾಖಲೆಯ ಆಯವ್ಯಯ ಮಂಡನೆಯಾಗುತ್ತಾ. ಬಜೆಟ್ ಗಾತ್ರ 19,000 ಕೋಟಿ ರೂಪಾಯಿ ದಾಟುವ ನಿರೀಕ್ಷೆ ಈ ಬಾರಿ ಇದ್ದು 5ನೇ ಬಾರಿ ಚುನಾವಣಾ ಅಧಿಕಾರಿಗಳೇ ಇಲ್ಲದೆ ಬಜೆಟ್ ಅನ್ನ ಮಂಡಿಸ್ತಾರೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಬಿಬಿಎಂಪಿ ಬಜೆಟ್. ಇತಿಹಾಸದಲ್ಲೇ ಮೊದಲ ಬಾರಿ ದಾಖಲೆಯ ಆಯವ್ಯಯ. ಬಜೆಟ್ ಗಾತ್ರ 19,000 ಕೋಟಿ ದಾಖಲೆ ಮಾಡುವ ನಿರೀಕ್ಷೆ ಅಂತೂ ಇದೆ ಈ ಬಾರಿ. 11 ಗಂಟೆಗೆ ಟೌನ್ ಹಾಲ್ನ ಬಿಬಿಎಂಪಿ ಟೌನ್ ಹಾಲ್ನ ಬಜೆಟ್ ಮಂಡನೆಯಾಗುತ್ತೆ. ಟೌನ್ ಹಾಲ್ನಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡಲಾಗಿತ್ತು. ಬೆಂಗಳೂರಿಗೆ 7,000 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಸಿಕ್ಕಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಬಿಎಂಪಿಯ ಬಜೆಟ್ ಮಂಡನೆ ಆಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಬಿಬಿಎಂಪಿಯ ದಾಖಲೆಯ ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಬಾರಿ ಏನೆಲ್ಲ ಬೃಹತ್ ಬೆಂಗಳೂರಿಗೆ ಸಿಗಬಹುದು, ಜೊತೆಗೆ ಗಾತ್ರ ಏನ್ ಸಿಗ್ತಿದೆ, ಅಪ್ಡೇಟ್ಸ್ ಎಷ್ಟೊತ್ತಿಗೆ ಬಜೆಟ್? ಪವಿತ್ರ, ಈಗಾಗಲೇ ಏನಂತಂದ್ರೆ ರಾಜ್ಯ ಸರ್ಕಾರದ ದಾಖಲೆಯ ಬರೋಬ್ಬರಿ 7,000 ಕೋಟಿ ಅನುದಾನ ನಿರೀಕ್ಷೆಯಲ್ಲಿ ಈಗಾಗಲೇ ಮಹತ್ವಾಕಾಂಕ್ಷಿಯಾಗಿರುವಂತಹ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಡಿಯಲ್ಲಿ ಬಿಬಿಎಂಪಿಯ ಬಜೆಟ್ ಅಂದ್ರೆ 2025-26ನೇ ಸಾಲಿನ ಆಯವ್ಯಯದಲ್ಲಿ ಬೆಂಗಳೂರಿಗೆ ಏನೇನು ಒತ್ತು ಕೊಡಬೇಕು ಅನ್ನೋಂತ ಎಲ್ಲ ಒಂದು ವಿಷಯವನ್ನು ಕೂಡ ಈ ಒಂದು ಬಜೆಟ್ ನಲ್ಲಿ ಕೂಡ ಮಾಡಲಾಯಿತು. ಇನ್ನೇನು 11 ಗಂಟೆಗೆ ಏನು ನಗರದ ಪುರಭವನದಲ್ಲಿ ಆಯವ್ಯಯ ಮಂಡನೆ ಆಗುತ್ತೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಬಿಬಿಎಂಪಿ ಆಡಳಿತಾಧಿಕಾರಿಗಳು ಕೂಡ ಮಾಡ್ಕೊಂಡಿರುವಂತದ್ದು. ಉಮಾಶಂಕರ್ ಅವರದ್ದು ಮುಖ್ಯ ಆಯುಕ್ತರಾದಂತ ತುಷಾರ್ ಗಿರಿನಾಥ್ ಅವರ ಅಧೀನದಲ್ಲಿ ಈಗ ಒಂದು ಬಜೆಟ್ ಕೂಡ ಮಂಡನೆ ಆಗುತ್ತೆ. ಈ ಬಾರಿ ಅಂತಂದ್ರೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಈ ಒಂದು ಬಿಬಿಎಂಪಿಯ ಬಜೆಟ್ ನಲ್ಲಿ ಕೂಡ ಇಟ್ಕೊಳ್ಳುವಂಥದ್ದು. ಈಗಾಗಲೇ ಏನಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕನಸು ಆಗಿರುವಂತಹ ಬ್ರ್ಯಾಂಡ್ ಬೆಂಗಳೂರು ಒಂದು ಪರಿಕಲ್ಪನೆಗಳು ಕೂಡ ಈಗಾಗಲೇ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಟನಲ್ ನಿರ್ಮಾಣ ಆಗಿರ್ಬೋದು, ಟ್ರಾಫಿಕ್ಗೆ ಸಮಸ್ಯೆಗೆ ಇರುವಂತ ಏನೇನು ಪರಿಸರಗಳಾಗಿರ್ಬೋದು, ಈಗಾಗಲೇ ಡಬಲ್ ಡೆಕ್ಕರ್ ಡ್ರೈವರ್ ಆಗಿರ್ಬೋದು, ಅದರ ಜೊತೆಗೆ ಟನಲ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಅದ್ರ ಜೊತೆಗೆ ಏನಂತಂದ್ರೆ ಬಿಬಿಎಂಪಿಯ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಬೇಕು, ಹೈಟೆಕ್ ರಸ್ತೆಗಳನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಒಂದು ಯಶಸ್ಸನ್ನು ಕೂಡ ಪಡಿಸ್ಕೊಳ್ತಾ ಇದೆ. ಈಗಾಗಲೇ ಆ ಒಂದು ಯೋಜನೆಯಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಸ್ವಚ್ಛ ಬೆಂಗಳೂರು ಆಗ್ಬೇಕು, ಹಸಿರು ಬೆಂಗಳೂರು ಆಗ್ಬೇಕು, ಆಮೇಲೆ ಬೆಂಗಳೂರಿನ ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿ ಸಾಕಷ್ಟು ಒಂದು ಬಜೆಟ್ ನಲ್ಲಿ ಬಿಬಿಎಂಪಿಯ ಬಜೆಟ್ ನಲ್ಲಿ ಕೂಡ ಎಲ್ಲ ಒಂದು ಯೋಜನೆಗಳನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅದರಲ್ಲೂ ಕೂಡ ಈ ಬಾರಿ ಜನರಿಗೂ ಕೂಡ ಸಾಕಷ್ಟು ಬೆಲೆ ಏರಿಕೆ ಬಿಸಿ ಕೂಡ ತಪ್ಪಿದೆ. ಹಾಲಿನ ದರ ಆಗಿರ್ಬೋದು, ಬಸ್ ದರ ಏರಿಕೆ ಆಗಿರ್ಬೋದು, ಮೆಟ್ರೋ ದರ ಏರಿಕೆ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ದರ ಏರಿಕೆಯಿಂದ ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಅದ್ರ ಜೊತೆಗೆ ಈಗ ಏನಂತಂದ್ರೆ ಬಿಬಿಎಂಪಿಯ ಬಜೆಟ್ ನಲ್ಲಿ ಕೂಡ ಈಗ ಕಸದ ಟ್ಯಾಕ್ಸ್ ಅನ್ನು ಹೆಚ್ಚಿಸಿ ಕೂಡ ಪ್ಲಾನ್ ಮಾಡಲಾಗ್ತದೆ. ಇದರಿಂದ ಇನ್ನಷ್ಟು ಕೂಡ ಜನರಿಗೆ ಹೊರೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಬಜೆಟ್ ನಲ್ಲಿ ಮಂಡನೆ ಆದ್ರೂ ಕೂಡ ಈಗಾಗಲೇ ಏನಂತಂದ್ರೆ ಪ್ಲಾನ್ ಪ್ರಕಾರ ಏಪ್ರಿಲ್ 1ರಿಂದ ಕೂಡ ಏನು ಗಣರಾಜ್ಯದ ಟ್ಯಾಕ್ಸ್ ಕೂಡ ಜನರ ಮೇಲೆ ಕೂಡ ಬೀಳುತ್ತದೆ. ಈಗಾಗಲೇ ಏನಂತಂದ್ರೆ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೇನೆ ಈಗ ಇನ್ನು ಗಣರಾಜ್ಯ ವಿಲೇವಾರಿದು. ಹೀಗಾಗಿ ಸಾಕಷ್ಟು ಒಂದು ಯೋಜನೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಈಗಾಗಲೇ ದೊಡ್ಡ ಆದಾಯದ ಮೂಲವಾಗಿರುವ ಆಸ್ತಿಯ ತೆರಿಗೆ ಆಗಿರ್ಬೋದು, ಈಗಾಗಲೇ 6,000 ಕೋಟಿಯನ್ನು ಈಗಾಗಲೇ ಆಸ್ತಿ ತೆರಿಗೆಯನ್ನು ಕೂಡ ಸಂಗ್ರಹಣ ಕೂಡ ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಕಸದ ಟ್ಯಾಕ್ಸ್ ಕೂಡ ಈಗಾಗಲೇ 700 ಕೋಟಿ ಇರುವಂತದ್ದು. ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಶುಲ್ಕ ನೋಡೋದಾದ್ರೆ ಅದು 750 ಕೋಟಿ ಇರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ಒಂದು ಬಿಬಿಎಂಪಿಯ ಬಜೆಟ್ ಗಾತ್ರ 20,000 ಕೋಟಿ ಇರುವಂತ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿತ್ತು. ಇದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಬೇಸಿಗೆ ಆರಂಭ ಆಗುತ್ತೆ, ನೀರಿನ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದರ ನಂತರ ಮಳೆಗಾಲ ಆರಂಭವಾಗುತ್ತೆ. ಅವಾಗ ರಾಜ್ಯಪಾಲಿಗೆ ನೀರು ಕೂಡ ಮನೆಗಳಿಗೆ ನುಗ್ಗುವಂತ ಪರಿಸ್ಥಿತಿ ಕೂಡ ಇರುತ್ತೆ. ಹೀಗಾಗಿ ಎಲ್ಲ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸಕ್ಕೆ ಒಂದು ಯೋಜನೆಗಳನ್ನು ಕೂಡ ಈಗಾಗಲೇ ರೂಪಿಸಿಕೊಂಡಿರುವಂತದ್ದು. ಸದ್ಯ ಕಾದು ನೋಡ್ಬೇಕಾಗಿದೆ ಬಿಜೆಪಿಯ ಬಜೆಟ್ ನಲ್ಲಿ ಏನೆಲ್ಲ ಪರಿಕಲ್ಪನೆ ಇರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿರುವಂತದ್ದು.